ಈ ಮಠದ ಪರಂಪರೆ, ಇತಿಹಾಸ, ಪುರಾತನ ಪ್ರಾಚೀನತೆ ಬೇಕು ಅಂತಂದರೆ ಅದಕ್ಕೊಂದು ಉಪನ್ಯಾಸ ಮಾಡಬೇಕಾಗ್ತದೆ. ಪ್ರಾಸ್ತಾವಿಕದಲ್ಲಿ ಒಂದಿಷ್ಟು ಮಾಹಿತಿಯನ್ನು ಪ್ರಾಸ್ತಾವಿಕದಲ್ಲಿ ಈ ಮಠದ ಕುರಿತು ಮಾತನಾಡಬೇಕು. ಈ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥವರ ಕುರಿತು ಒಂದೆರಡು ಮಾತುಗಳನ್ನು ಆಡಬೇಕು. ಜೊತೆಗೆ ಈ ಮಠವನ್ನು ಇರ್ತಕ್ಕಂಥದ್ದು, ಮಠವನ್ನು ಮಾಡಿರ್ತಕ್ಕಂಥ ಪರಮ ಪೂಜ್ಯರ ಕಾರ್ಯದ ಕುರಿತು ಒಂದೆರಡು ಮಾತುಗಳನ್ನು ಆಡಬೇಕು. ಬಹುಶಃ ಒಂದು 10 ನಿಮಿಷ ಸಮಯ ಕೊಟ್ಟರೆ ಸಂಕ್ಷಿಪ್ತವಾಗಿ 10 ನಿಮಿಷ ಸಂಕ್ಷಿಪ್ತವಾಗಿ ಮಾತನಾಡ್ಬೋದು. ಮೊದಲಿಗೆ ಈ ಮಠ ತಾವೆಲ್ಲರೂ ಬಹುಶಃ ರೇಣುಕ ಜಯಂತಿಯಂದು ಅಥವಾ ಶ್ರಾವಣ ಮಾಸದಲ್ಲಿ ಈ ಭಾಗದ ಜನ ಅಥವಾ ಭಾರತದಾದ್ಯಂತ ವೀರಶೈವ ಲಿಂಗಾಯತರಷ್ಟೇ ಅಲ್ಲ, ಮಾನವ ಧರ್ಮ, ಮಾನವ ಕುಲಕ್ಕೆ ಹುಟ್ಟಿರ್ತಕ್ಕಂಥವ್ರು ಎಲ್ಲರೂ ಒಂದ್ಸಲಾದರೂ ಕೂಡ ಕೊಲ್ಲನ ಪಾಕಕ್ಕೆ ಹೋಗ್ಬಿರಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಕೊಲ್ಲಿ ಪಾಕದಲ್ಲಿ ಅಥವಾ ಕೊಲ್ಲನ ಪಾಕದಲ್ಲಿ ಆಂಧ್ರ ಪ್ರದೇಶದಲ್ಲಿ ಇರ್ತಕ್ಕಂಥದ್ದು, ತೆಲಂಗಾಣದಲ್ಲಿ ಇರ್ತಕ್ಕಂಥದ್ದು, ಅಲ್ಲಿ 18 ಜಾತಿಯ ಮಠಗಳನ್ನು ಕಟ್ಟಿ ಮಾನವ ಧರ್ಮಕ್ಕೆ ಜಯವಾಗಲಿ ಅಂತ ಘೋಷಣೆ ಮಾಡಿರ್ತಕ್ಕಂಥ ಜಗದ್ಗುರುಗಳು ಯಾರಾದರೂ ಇದ್ರೆ ಅದು ಜಗದ್ಗುರು ರೇಣುಕಾಚಾರ್ಯರು ಅನ್ನುವಂಥ ಮಾತನ್ನು ನಾವು ನೆನಪಿಸಿಕೊಳ್ಳಬೇಕಾಗ್ತದೆ. ಅಂಥ ಜಗದ್ಗುರುಗಳು ಹೀಗೆ ಪ್ರವಾಸ ಮಾಡ್ತಾ 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 ಈ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಬಂದು ಇಲ್ಲಿ ಬಸವ ಕಲ್ಯಾಣದಲ್ಲಿ 12ನೇ ಶತಮಾನದಕ್ಕಿಂತ ಪೂರ್ವದಲ್ಲಿ ಅಥವಾ 12ನೇ ಶತಮಾನದ ಸಮಕಾಲೀನಲ್ಲಿ ಶರಣರ ಒಂದು ಚಿರಂಜ್ಯೋತಿ, ಶರಣರ ಒಂದು ಕ್ರಾಂತಿ